ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇವತ್ತು ನಾನು ನಿಮಗೆ ಸೂಪರ್ ಆಗಿರೋ ಡ್ರಿಂಕ್ನ ಹೇಗೆ ಮನೆಯಲ್ಲೇ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಡ್ರಿಂಕ್ ಅಂತ ಹೇಳಿದರೆ ತಪ್ಪು ತಿಳ್ಕೊಬೇಡಿ. ಡ್ರಿಂಕ್ ಅಂತ ಹೇಳಿದರೆ ಇದು ಹೆಲ್ದಿ ಡ್ರಿಂಕ್. ಸೊ ನಿಮಗೆ ಸಮ್ಮರ್ ಸೀಸನಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ಯಾರಾದರೂ ನೆಂಟರು ಹಾಗೆ ನಿಮಗೂ ಏನಾದರೂ ಚಟಪಟ ಅಂತೇಳಿ ಆ ಥರ ಸ್ಪೈಸಿ ಇರೋವಂಥ ಡ್ರಿಂಕ್ಸ್ ಎಲ್ಲ ಕುಡಿಬೇಕಂತೇಳಿ ಹೇಳಿದರೆ ನೀವು ಇದನ್ನು ಪಟ್ಟಾಗಿ ರೆಡಿ ಮಾಡ್ಕೋಬಹುದು. ಹಾಗಾಗಿ ಈ ಪಾನೀಯ ಹೇಗೆ ಮಾಡೋದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಜಲ್ಜೀರಾ ಅಂತೇಳಿ ಕೇಳಿರ್ಬೋದು. ಹೌದು, ಜಲ್ಜೀರಾ ನೀವು ಅಂಗಡಿಯಿಂದೆಲ್ಲ ತರಬೇಕಾದ್ರೆ ಅದರ ಪ್ಯಾಕೆಟೇ ಸಿಗುತ್ತೆ, ಜಲ್ಜೀರದ ಪ್ಯಾಕೆಟ್. ಅದನ್ನು ನಾವು ಮನೆಯಲ್ಲೇ ಯಾಕೆ ಮಾಡಬಾರ್ದು? ಅದು ಕೂಡ ನಾವು ನ್ಯಾಚುರಲ್ ಆಗಿ ಜಲ್ಜೀರನ್ನ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಸೊ ಹಾಗಾದರೆ ಪಟಾಪಟ ವಿಡಿಯೋನ ಸ್ಟಾರ್ಟ್ ಮಾಡುವ. ಕೇವಲ 5 ನಿಮಿಷನೂ ಬೇಡ, ಖಾಲಿ 2 ನಿಮಿಷದಲ್ಲಿ ಈ ಪಾನೀಯ ರೆಡಿಯಾಗಿ ಹೋಗುತ್ತೆ. ಮೊದಲನೇದಾಗಿ ಇಲ್ಲಿ ನಾನು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಇದು ನಾನು ಎಳ್ಳಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ. ಅಂದರೆ ಮನೆಯಲ್ಲಿ ತುಂಬ ಎಳ್ಳಿಕಾಯಿ ಇತ್ತು, ಹಾಗಾಗಿ ಎಳ್ಳಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಂಬೆಹಣ್ಣು ಜ್ಯೂಸ್ ಕೂಡ ತೊಗೋಬಹುದು. ಅದಕ್ಕೆ ಮೇಯ್ನಾಗಿ ಏನೆಲ್ಲ ಹಾಕ್ಕೊಳ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ ಒಂದೊಂದಾಗಿ. ಸೊ ಫಸ್ಟಿಗೆ ಇಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳುವ. ಸಕ್ಕರೆ ಹಾಕೋದ್ರಿಂದ ಈ ಪಾನೀಯ ತುಂಬಾ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಉಪ್ಪು ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಉಪ್ಪು ಹಾಕಿ. ಸೊ ಇಲ್ಲಿ ನಾನೊಂದು 1.5 ಸ್ಪೂನ್ ಆಗುವಷ್ಟು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳುವ. ನಂತರ ಖಾರ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ ನೋಡಿ ಈ ಸ್ಪೂನಲ್ಲಿ 1.5 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಎಳ್ಳಿಕಾಯಿ ರಸ ಇದೆಯಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊನೆಯದಾಗಿ ಈ ಪಾನೀಯ ಮೇನ್ ಹೀರೋ ಅಂತ ಹೇಳಿದರೆ ಜೀರಾ ಪೌಡರ್. ಇದೇ ಈ ಪಾನೀಯದು ಮೇನ್ ಹೀರೋ. ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು 1.5 ಸ್ಪೂನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂಥರ ಪರಿಮಳ ಬರುತ್ತೆ. ನೀವು ಈ ಪಾನೀಯ ಕುಡಿಯುವಾಗಲೇ ನಿಮಗೆ ಒಂಥರ ಖಟ್ಟಾಮಿಠ ಆ ಥರ. ನೀವು ಪಾನಿಪುರಿ ತಿಂದಿರ್ಬೋದು. ಪಾನಿ ಇದೆಯಲ್ಲ ಅದು ಹೇಗಿರುತ್ತೆ ಆಲ್ರೆಡಿ ಎಲ್ರಿಗೂ ಗೊತ್ತು, ಜಲ್ಜೀರಾ ಪಾನೀಯ ಹೇಗಿರುತ್ತೆ ಅಂತೇಳಿ. ಸೊ ಅದನ್ನು ಹೇಳ್ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಈ ಸಿಂಪಲ್ ಆಗಿರೋ ಈ ಪಾನೀಯ ಹೇಗೆ ಮನೆಯಲ್ಲೇ ನಾವು ಮಾಡ್ಕೋಬಹುದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಇವಾಗ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸಬೇಕು. ಬೇಕಿದ್ರೆ ಈ ಟೈಮಲ್ಲಿ ನೀವು ಐಸ್ ಕ್ಯೂಬ್ ಕೂಡ ಹಾಕ್ಕೋಬಹುದು. ಐಸ್ ಕ್ಯೂಬ್ ಬೇಡ ಇಷ್ಟ ಇಲ್ಲದವರು ಅದನ್ನು ಸ್ಕಿಪ್ ಮಾಡ್ಕೋಬಹುದು. ನಂತರ ಇದನ್ನು ಚೆನ್ನಾಗಿ ಕಲಸಬೇಕು. ಇದು ಕ್ಯೂಬ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ನಾನು ಇವಾಗ ಈ ಪಾನೀಯನ ತಯಾರಿಸಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಅದು ನಮಗೆ ಕುಡಿಬೇಕನ್ಸುತ್ತೆ ನೋಡಿ, ಆವಾಗ ಫ್ರಿಜ್ಜಿಂದ ತೆಗೆದು ಕುಡಿಯೋದು. ಸಿಂಪಲ್ ಅಲ್ಲ? ಆಗೋಯ್ತು. ಇವಾಗ ಟೇಸ್ಟ್ ನೋಡೋಣ, ಉಪ್ಪು ಖಾರ ಹೇಗೆ ಇದೆ ಅಂತ ಹೇಳಿ. ಗೈಸ್, ನಿಜ ಹೇಳ್ತೀನಿ, ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ನೀವು ಕೂಡ ಈ ಪಾನೀಯನ ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳಿ ನೋಡಿಬಿಟ್ಟು. ಸೊ ಈ ಪಾನೀಯ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅವ್ರು ಕಮೆಂಟ್ ಕೂಡ ಮಾಡಿ, ಆಯಿತಾ? ಸೊ ನೀವು ಕಮೆಂಟ್ ಮಾಡಿದರೆ ನಮಗೆ ಇನ್ನೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಸೊ ಗೈಸ್, ಡೋಂಟ್ ಮಿಸ್ ಇಟ್, ಓಕೆನಾ? ಓಕೆ, ಹಾಗಾದರೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.